ಇವರಿಗೆ ಏನಾದರೂ ರಾಮಾಯಣದ ಅರಿವಿದ್ದಿದ್ರೆ, ಓದಿದ್ರೆ, ಸುಮಾರು 7,000 ವರ್ಷಗಳಿಂದ ರಾಮಾಯಣ ಬರೆದಿರುವಂತ. ಸತ್ಯಯುಗ 4,800 ವರ್ಷ, ತ್ರೇತಾಯುಗ 3,600 ವರ್ಷ, ದ್ವಾಪರ 2,400 ವರ್ಷ, ಕಲಿಯುಗ 1,200 ವರ್ಷ ಅಂತೇಳಿ ಮಹಾಭಾರತದಲ್ಲಿ ಪ್ರಸ್ತಾಪ ಮಾಡ್ತಾರೆ. ನಾನು ಐ ಆಮ್ ಎ ರೆಗ್ಯುಲರ್ ರೀಡರ್ ಆಫ್ ರಾಮಾಯಣ ಅಂಡ್ ಮಹಾಭಾರತ. ಮಹರ್ಷಿ ವಾಲ್ಮೀಕಿ ಬರೆದಿರುವಂತ ರಾಮಾಯಣದಲ್ಲಿ 24,000 ಶ್ಲೋಕಗಳಿದ್ದಾವೆ, 500 ಸರ್ಗಗಳಿದ್ದಾವೆ, 7 ಕಾಂಡಗಳಿದ್ದಾವೆ. ಆದ್ರೆ ಎಲ್ಲೋ ಆ ಶಾಂಬೂಕನ ಪ್ರಕರಣವನ್ನ ಇಟ್ಟುಕೊಂಡು ಮನಸ ಇಚ್ಛೆ ಮಾತಾಡ್ತೀಯಲ್ಲಪ್ಪ ಭಗವಾನ್, ಹೆಸರು ಬೇರೆ ಭಗವಾನ್ ಅಂತ ಇಟ್ಕೊಂಡಿದ್ದೆ. ಗಾಂಧೀಜಿ ಬಯಸಿದ್ದು ಗಾಂಧಿ ರಾಜ್ಯ ಅಲ್ಲ, ಗಾಂಧೀಜಿ ಬಯಸಿದ್ದು ರಾಮರಾಜ್ಯ. ಹಾಗಾದರೆ ರಾಮರಾಜ್ಯದ ಪರಿಕಲ್ಪನೆ ಗಾಂಧೀಜಿಗೆ ಸಿಕ್ಕಿದ್ದು ಮಹರ್ಷಿ ವಾಲ್ಮೀಕಿ ಬರೆದಂತ ರಾಮಾಯಣದಿಂದ. ಜಾತಿ ರಹಿತ, ವರ್ಗ ರಹಿತ, ಶೋಷಣೆ ರಹಿತ, ಸಮಪಾಲು ಸಮಬಾಳು, ಸಮಾನ ಅವಕಾಶದ ಸಮ ಸಮಾಜವನ್ನ ಕಟ್ಟುವುದು. ನೀನು ಗಾಂಧೀಜಿಗಿಂತ ದೊಡ್ಡ ಮನುಷ್ಯನ? ಅರೆ, ಓದ್ದೇನೆ ಮನಸ ಇಚ್ಛೆ ಮಾತನಾಡುವಂತ ಪ್ರವೃತ್ತಿ ಇದೆಯಲ್ಲ ಈ ಸೋಕಾಲ್ಡ್ ಇಂಟೆಲೆಕ್ಚುಯಲ್ಸ್ ಅನ್ನುವಂಥವ್ರು. ಅಯೋಧ್ಯಾಕಾಂಡ ಸರ್ಗ 100 ಅಲ್ಲಿ 87 ಶ್ಲೋಕಗಳಿದ್ದಾವೆ. ರಾಮ ಮತ್ತು ಭರತನ ಮಧ್ಯೆ ನಡೆಯುವಂತ ಸಂವಾದ. ಅದು ಒಂದು ರೀತಿಯಲ್ಲಿ ನಿತ್ಯ ನೂತನವಾಗಿರುವಂತದ್ದು ರಾಮಾಯಣ. ನೀವು ಇಷ್ಟಾಭಾರ್ಯ ಸುಮಿತ್ರಂಚ ತಾಂಬೂಲಂ ಭಾರತೀ ಕಥಾ ಅಂತ ಹೇಳಿ ಒಂದು ಕಡೆ ಶ್ಲೋಕ ಇದೆ. ಇಷ್ಟವಾದಂತ ಹೆಂಡತಿ, ತಾಂಬೂಲ ಮತ್ತು ಸ್ನೇಹಿತ. ಹಾಗೆ ರಾಮಾಯಣ ಮಹಾಭಾರತ ಹೊಸದಾಗಿ ದಿನ ನೋಡಿದ್ರು, ದಿನ ಅನುಭವಿಸಿದ್ರು, ದಿನ ಓದಿದ್ರು ಸಹ ಹೊಸದಾಗಿ ಕಾಣುತ್ತೆ ಅಂತ ಹೇಳಿ.